ನಿಮಗೆಲ್ಲ ಆ ವ್ಯಾಸ ಮುನೀಂದ್ರರು ಆಶೀರ್ವಾದ ಮಾಡಲಿ ಅಂತ. ವ್ಯಾಸರು ನಮಗೇನು ಹೊಸದಲ್ಲ, ವ್ಯಾಸ ಮಹಾಭಾರತದಲ್ಲಿ ಬಂದಿದ್ದಾರೆ. ಅವರೇ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ವ್ಯಾಸ ಮುನಿಗಳಲ್ಲಿ ಕೃಷ್ಣವರು ಹೇಳಿದ್ದಾರೆ, ವ್ಯಾಸ ಮುನಿಗಳಲ್ಲಿ ವ್ಯಾಸ ಅಂದರೆ ನಾನೇ, ಅರ್ಜುನ ಅಂದರೆ ನಾನೇ ಅಂತ ಹೇಳಿದ್ದಾರೆ. ವ್ಯಾಸನಿಲ್ಲದಿದ್ರೆ ಮಹಾಭಾರತ ನಡೀತಾ ಇತ್ತು. ಆದ್ದರಿಂದ ಇವತ್ತು ವ್ಯಾಸ ಮಹರ್ಷಿ ಹುಟ್ಟಿದ ದಿವಸ, ಇದು ವಿಶೇಷ. ಗುರು ಪೂರ್ಣಿಮಾ ಮತ್ತು ವ್ಯಾಸ ಪೂರ್ಣಿಮೆ, ಇದಕ್ಕೆ ವಿಶೇಷತೆ. ಇವತ್ತು ಗುರು ಅಂದ್ರೆ ಯಾತಕ್ಕೆ ಹೇಳ್ತಾರೆ ಅನ್ನೋದು ಅದಾಗಿದೆ. ವ್ಯಾಸ ಮಹರ್ಷಿಗಳಿಗೆ 3 ಹೆಸರುಗಳು. ಒಂದನೆಯದು ಪರಾಶರಾತ್ಮಜ, ಅಂದರೆ ಪರಾಶರ ಆತನ ಮಗ, ಸತ್ಯವತಿರ್ತಕ್ಕಂಥ ಪರಾಶರಾತ್ಮಜ. ಕೃಷ್ಣ ದ್ವೈಪಾಯನ, ಅಂದ್ರೆ ಯಮುನಾ ನದಿಯಲ್ಲಿ ಸತ್ಯವತಿ ದೋಣಿ ನಡೆಸಿಕೊಂಡು ಬರ್ತಾರೆ, ಇವರ ದೋಣಿಯಲ್ಲಿ ಕೂರ್ತಾರೆ. ಸತ್ಯವತಿ ದಾಸರಥಿ ಮಗಳು, ಅವರು ಮೀನುಗಳು ಹಿಡಿಯೋರು ಹುಟ್ಟಿ. ಆ ಯಮುನಾ ನದಿ ಅರ್ಧಕ್ಕೆ ಬಂದಾಗ ಆ ಪರಾಶರನಿಗೆ ಈ ಸತ್ಯವತಿ ಮೇಲೆ ಇದಾಗುತ್ತೆ. ಅದನ್ನ ಆತನ ಕೇಳ್ತಾನೆ ಅಪೇಕ್ಷೆ ಪಟ್ಟು. ಇವಾಗ ಹಗಲು ಈ ತರ ಮಾಡಕ್ಕಾಗೋದಿಲ್ಲ ಅಂದ್ರೆ ಆತನು ಆ ಪ್ರದೇಶವನ್ನೆಲ್ಲ ಕತ್ತಲನ್ನಾಗಿ ಮಾಡಿ ಅದೊಂದು ದ್ವೀಪ ತರ ಸೃಷ್ಟಿಸಿ, ಯಾರಿಗೂ ಕಾಣಿಸ್ತೀರ, ಅವರು ದಿವ್ಯ ದೃಷ್ಟಿಯಿಂದ ಇವರನ್ನ ನೋಡಿದ ತಕ್ಷಣ ಅಲ್ಲಿ ಸದ್ವ ಗರ್ಭ ಅಂತ ಆಗುತ್ತೆ. ಈ ತರ 9 ತಿಂಗಳಂತಲ್ಲ, ತಕ್ಷಣ ವೀಕ್ಷಣೆಯಿಂದ ವ್ಯಾಸ ಮಹರ್ಷರು ಹುಟ್ಟಿ ಅವರಿಗೆ ನಮಸ್ಕಾರ ಮಾಡಿ, ನನಗೆ ಅವಶ್ಯಕತೆ ಇದ್ದಾಗ ನೀವು ಕರೀರಿ, ನಾನು ಬರ್ತೀನಿ ಅಂತ ತಪಸ್ಸಿಗೆ ಹೊರಟರು ವ್ಯಾಸ. ಇದರಲ್ಲಿ 3 ಹೆಸರುಗಳು. ಕೃಷ್ಣ ದ್ವೈಪಾಯನ, ಅದ್ರ ಕಪ್ಪಗಿರ್ತಾನೆ. ದ್ವೈಪಾಯನ ಅಂದ್ರೆ ದ್ವೀಪ, ದ್ವೀಪ. ದಾಸರಥಿ ಸಾಕು ಮಗಳು ಸತ್ಯವತಿ, ಆಕೆ ಮೊದಲು ಹೆಸರು ಮತ್ಸ್ಯಗಂಧಿ, ಮೀನು ಹಿಡಿಯುವರು. ಮತ್ಸ್ಯಗಂಧಿ ಮತ್ತು ವಿರಾಟ್ ರಾಜ್ ಇಬ್ಬರು ಮೀನಲ್ಲಿ ಹುಟ್ಟಿರ್ತಕ್ಕಂಥವರು, ಅಣ್ಣ ತಂಗಿ. ಯಾವುದೋ ಒಂದು ಶಾಪದ ಮೇಳಕ್ಕೆ ಹೋಗೋದು ಬೇಡ. ವಿರಾಟ್ ರಾಜು ಮತ್ತು ಈ ಮತ್ಸ್ಯಗಂಧಿ ಇಬ್ಬರು ಆ ಮೀನಿನಲ್ಲಿ ಹುಟ್ಟಿದ ಮೇಲೆ ದಾಸರಥಿ ಅಂತ ಮೀನು ಹಿಡಿಯೋರಲ್ವಾ ಅವರು, ಆಗ ರಾಜನ ಕಾಲದಲ್ಲಿ ಆ ಗಂಡು ಮಗುವನ್ನು ರಾಜನಿಗೂ ಕೊಟ್ಬಿಡ್ತಾರೆ, ವಿರಾಟ ಅಂತ. ವಿರಾಟ ರಾಜ ಮಗಳೇ ಇವರ ನಮ್ಗೆ ಇವರು ಕೃಷ್ಣನ ಮಗನಿಗೆ ಮಾಡ್ಕೊಳ್ಳುವುದು, ಅಭಿಮನ್ಯುವನಿಗೆ. ಆ ತರ ಬರ್ತಾರೆ ವಿರಾಟ್ ರಾಜು ಈ ಸತ್ಯವತಿಯವರ ಅಣ್ಣ. ಈ ಸತ್ಯವತಿ ಯಾರು? ಈ ಸತ್ಯವತಿ ದಾಶರಥಿ ಸಾಕು ಮಗಳು, ಹುಟ್ಟಿದ ಮಗಳು. ಈ ಸತ್ಯವತಿ ಶಂತನ ಮಹಾರಾಜನ್ನ ಮದುವೆ ಮಾಡಿಕೊಡ್ತಾರೆ. ಆಮೇಲೆ ಅಲ್ಲಿಗೆ ಮೊದಲು ಸತ್ಯವತಿಗೆ ಪರಾಶರ ಮುಖಾಂತರ ಇವರು ಹುಟ್ಟಿದ್ರಲ್ವಾ ವ್ಯಾಸರು, ದೊಡ್ಡವರು. ಆಮೇಲೆ ಅವರು ಸತ್ಯವತಿ ಶಂತನ ಮಹಾರಾಜು. ಶಂತನ ಮಹಾರಾಜ ಅಂದ್ರೆ ದಿಲೀಪ್ ಅವರ ಮಗ, ಮಹಾಭಾರತದಲ್ಲಿ ಬರುತ್ತೆ ಶಂತನ ಮಹಾರಾಜ. ಶಂತನ ಮಹಾರಾಜಿಗೆ ಗಂಗಾದೇವಿ ಶಾಪವಶಾತ್ತು ಹೆಂಡತಿ ಆಗ್ತಾರೆ, ಶಾಪವಶಾತ್ತು. ಆಕೆಗೆ ಶಂತನ ಮಹಾರಾಜಿಗೆ ದೊಡ್ಡ ಹೆಂಡತಿ ಗಂಗಾದೇವಿ, ಚಿಕ್ಕ ಹೆಂಡತಿ ಸತ್ಯವತಿ. ಅಲ್ಲಿ ಪರಾಶರ ಆದ್ಮೇಲೆ ಅವ್ರು ಹೊರಟೋಗ್ತಾರೆ, ಋಷಿಗಳು ಹೊರಟೋಗ್ತಾರೆ, ಅಲ್ಲಿಗೆ ಅವರು ಪರಾಶರದ್ದು ಮುಂದೋಗ್ತಾರೆ. ಆಮೇಲೆ ಈ ಶಂತನ ಮಹಾರಾಜಗೆ ಗಂಗಾದೇವಿ ಹೆಂಡತಿ ಆದ್ಮೇಲೆ ಅವರಿಗೆ 8 ಜನ ಮಕ್ಕಳಾಗ್ತಾರೆ. ಅವರು ಉಸುಗುಳು, ಎಲ್ಲಿ ದೇವಲೋಕದಲ್ಲಿ. ವಶಿಷ್ಠರ ಕಾಮದೇವನವನ್ನು ಅವನು ಕಳತನ ಮಾಡಿಬಿಟ್ಟು ಶಾಪದಿಂದ ಭೂಲೋಕಕ್ಕೆ ಬರ್ತಾರೆ. ಅವರು 8 ಜನ ಅವರು ಬರ್ತಾರೆ. ತಕ್ಷಣ ಅವರು 8 ಜನರಲ್ಲಿ 7 ಜನರು ಗಂಗಾದೇವಿ ಸಮುದ್ರದಲ್ಲಿ ನೀರಿನಲ್ಲಿ ಹಾಕಿ ಇದ್ಬಿಟ್ಟಾರೆ. ಲಾಸ್ಟ್ಗೆ ಉಳಿತಕ್ಕಂಥವ್ರು ಒಬ್ಬರು ದೇವವ್ರತ ಅಂತ ಒಬ್ಬರು ಉಳಿತಾರೆ. ದೇವವ್ರತ ಅವರ ಹೆಸರು ಹುಟ್ಟಿದಾಗ ಅಲ್ಲಿಗೆ ಶಂತನ ಮಹಾರಾಜನಿಗೆ ದೊಡ್ಡ ಹೆಂಡತಿ ಮುಖಾಂತರ 8 ಜನರು ಹುಟ್ಟಿ 7 ಜನರು ಹೊಟ್ಟೋಗ್ತಾರೆ. ಒಬ್ಬರು ಮಾತ್ರ ಭೀಷ್ಮ ಅವರು ಉಳಿತಾರೆ. ಆಮೇಲೆ ಸತ್ಯವತಿಗೆ ಎಷ್ಟು ಜನ ಮಕ್ಕಳು ಶಂತನ ಮಹಾರಾಜರಿಂದ? ಚಿತ್ರಾಂಗದ ಮತ್ತು ವಿಚಿತ್ರ ವೇಷ, 2 ಮಕ್ಕಳು. ಹೌದಾ? 2 ಮಕ್ಕಳು ಇರ್ತಾರೆ, ಸ್ವಲ್ಪ ಹೇಳಿ ಆಮೇಲೆ ಅವರು. ಚಿತ್ರಾಂಗದ ಯುದ್ಧ ಮಾಡಿ ಅವ್ರ ಹತ್ರ ಸತ್ತೋಗ್ತಾನೆ.
ಇನ್ನು ಉಳಿದಿರ್ತಕ್ಕಂಥವನು ಯಾರು? ವಿಚಿತ್ರ ವೀರ್ಯ. ವಿಚಿತ್ರ ವೀರ್ಯನಿಗೆ ಭೀಷ್ಮರು ಅವರು ಈ ಸತ್ಯವತಿಯನ್ನ ಎರಡನೇ ಮದುವೆ ಮಾಡುವಾಗ ಶಂತನು ಮಹಾರಾಜಿಗೆ ಮೊದಲನೇ ಮಗ ಇದ್ದಾನೆ, ಅವ್ರಿಗೆ ಆಸ್ತಿ ಕೊಡೋಂಗಿದ್ರೆ ನಾನು ಕನ್ಯೆ ಕೊಡೋದಿಲ್ಲ ಅಂತ ದಾಸರಥಿ ಮತ್ತು ದಾಸರಥಿ ಅಂತ ಕಂಡೀಷನ್ ಇಡ್ತಾರೆ. ಅದಕ್ಕೆ ಭೀಷ್ಮ ಏನ್ ಮಾಡ್ತಾನೆ, ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ, ಹಾಗೆ ಬ್ರಹ್ಮಚಾರಿ ಹೇಳ್ತೀನಿ ಪ್ರತಿಜ್ಞೆ ಮಾಡ್ತಾನೆ. ಆತನಿಗೆ ತದನಂತರ ಭೀಷ್ಮ ಅಂತ ಹೆಸರು ಬಂದ್ಬಿಟ್ಟು ಮದುವೆ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಈ ಶಂತನು ಮಹಾರಾಜು ಮತ್ತು ಸತಿವತಿಗೆ ಇಬ್ಬರು ಮಕ್ಕಳಿದ್ದರಲ್ವಾ, ಚಿತ್ರಾಂಗದ, ಅವನು ಸತ್ತೋಗ್ತಾನೆ. ಇನ್ನು ವಿಚಿತ್ರ ವೀರ್ಯ ಒಬ್ಬನಿರ್ತಾನೆ, ಅವನು ಕುಷ್ಠರೋಗಿ ಯಾವಾಗಲೂ. ಅವನಿಗೆ ಸಂತತಿ ಇರೋದಿಲ್ಲ. ಇಬ್ಬರು ಇರ್ತಾರೆ, ಇವರು ಅಂಬಿಕಾ ಅಂಬಾಲಿಕಾ, ಇಬ್ಬರು ಹೆಂಡತಿ ತಕೊಂಡು ಬಂದವರು ಮದುವೆ ಮಾಡ್ತಾರೆ. ಅವರಿಬ್ಬರಿಗೂ ಮಕ್ಕಳು ಆಗದೀರ ವಿಚಿತ್ರ ವೀರ್ಯ ಸತ್ತೋಗ್ತಾನೆ. ಅಲ್ಲಿಗೆ ಸತ್ಯವತಿಗೆ ಈ ರಾಜ್ಯವನ್ನು, ಭರತ ವಂಶದ ರಾಜ್ಯವನ್ನು ಬೇಕಲ್ವಾ. ಆವಾಗ ಏನ್ ಮಾಡ್ತಾರೆ, ಸತ್ಯವತಿ ಭೀಷ್ಮನ್ ಕೇಳ್ತಾರೆ, ನೋಡಿ ನಮ್ಗೆ ವಂಶಾನೇ ಇಲ್ಲ, ಈಗ ಭರತ ವಂಶ ನಾಶನವಾಗುತ್ತೆ, ನೀವು ಮದುವೆ ಮಾಡ್ಕೋ ಅಂತ. ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಒಂದು ಉಪಾಯ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಸಂತತಿ ಇಲ್ಲದಿದ್ರೆ ಬ್ರಾಹ್ಮಣರ ಮುಖಾಂತರ ಸಂತತಿ ಪಡೀತಾ ಇದ್ರು ಹಿಂದಿನ ಕಾಲದಲ್ಲಿ, ಅವ್ರು ಜ್ಞಾನವಂತರು ಅಂತ. ಆ ದೃಷ್ಟಿಯಿಂದ ಭೀಷ್ಮ ಹೇಳ್ತಾರೆ, ನಿಮ್ಗೆ ಹೆಂಗೂ ಮೊದಲನೇ ಮಗ ಇದ್ದಾರಲ್ವಾ ವ್ಯಾಸ ಮಹರ್ಷಿ, ಅವ್ರು ನೀವು ಸ್ಮರಿಸು, ತಕ್ಷಣ ಅವ್ರು ಬರ್ತಾರೆ ಅಂತ. ಇವರು ಸ್ಮರಿಸ್ತಾರೆ, ಅವರು ಹೇಳ್ತಾರೆ. ಆಯ್ತು ಅಂತ 1 ವರ್ಷ ಸಮಯ ಕೊಡಿ ಅಂತ ಹೇಳ್ತಾರೆ. ಯಾರು? ವ್ಯಾಸ ಮಹರ್ಷಿ. ಇಲ್ಲ 1 ವರ್ಷ ಆದ್ರೆ ಆಗೋದಿಲ್ಲ, ತಕ್ಷಣ ಬೇಕು, ರಾಜ್ಯಭಾರ ಯಾರೂ ಇಲ್ಲ, ಅಲ್ಲಿ ಅಧಿಕಾರ ಕೂತಿರೋರು ಯಾರೂ ಇಲ್ಲ ಅಂತ. ಆಯ್ತಮ್ಮ ಅಂತ ಹೇಳಿ ಅಂಬಿಕಾ ಅಂಬಾಲಿಕಾ ಅವರು ಬರ್ತಾರೆ. ಇವ್ರು 3 ಜನರು ಈ ಕಾಶಿರಾಜ ಮಕ್ಕಳು. ಅವರು ಭೀಷ್ಮ 3 ಜನರು ಒತ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ಮೊದಲನೇ ನಾನು ಬೇರೆಯವ್ರು ಮದುವೆ ಮಾಡ್ಬೇಕಂದ್ರೆ ಬಿಟ್ಬಿಡ್ತಾರೆ. ಇಬ್ಬರು ಇರ್ತಾರೆ, ಅಂಬಿಕಾ ಅಂಬಾಲಿಕಾ. ಅಲ್ಲಿಗೆ ಈತ ವ್ಯಾಸ ಮಹರ್ಷಿ ಅವರ ರೂಮ್ಗೆ ಹೋಗ್ತಾರೆ. ಯಾವ ರೂಮ್ಗೆ? ಅಂಬಿಕಾ ದೊಡ್ಡವಳು. ಹೋದಾಗ ಆಯಮ್ಮನು ಅದನ್ನ ಇದೆಲ್ಲ ನೋಡ್ಬಿಟ್ಟು, ಋಷಿಗಳಲ್ವಾ, ಅದೆಲ್ಲ ನೋಡ್ಬಿಟ್ಟು ಆ ಕಾಂತಿ ಅದೆಲ್ಲ ನೋಡ್ಬಿಟ್ಟು ಕಣ್ಣು ಮುಚ್ಕೊಳ್ತಾರೆ. ಕಣ್ಣು ಮುಚ್ಕೊಂಡ್ಮೇಲೆ ಆಮೇಲೆ ವಾಪಸ್ ಬರ್ತಾರೆ. ವ್ಯಾಸ ಮಹರ್ಷಿ ಬಂದು ತಾಯಿ ಹತ್ರ ಸತ್ಯವತಿ ಹೇಳ್ತಾರಮ್ಮ, ಮಗ ಪರಾಕ್ರಮ ಮಗ ಹುಡ್ತಾನೆ, ಆದರೆ ಕಣ್ಣುಗಳಿಲ್ಲ, ಅಂಧ ಅಂತ ಹೇಳ್ತಾರೆ. ಅಯ್ಯೋ ಮಗನೇ, ಅಂದನಾದ್ರೆ ಅವನು ರಾಜಭಾರ ಮಾಡಕ್ಕಲ್ಲ, ನಾಲಾಯಕು. ಇನ್ನೊಬ್ಬ ಸೊಸೆ ಇದ್ದಾರ, ಅವ್ರ ಹತ್ರ ಹೋಗ್ಬಾರ್ದು. ಅಂಬಾಲಿಕಾ ಹತ್ರ ಬಂದ ಮೇಲೆ ಅವರು ನಡುಗ್ತಾರೆ, ಹಿಂಗೆ ಅಂತ ಆ ಋಷಿಯನ್ನು ನೋಡಿ. ಆಮೇಲೆ ಅವ್ರಿಗೆ ಒಂದು ಮಗ ಹುಡ್ತಾನೆ, ಅವನು ಪಾಂಡುರೋಗಸ್ಥ ಅಂತ ಹೇಳ್ತಾನೆ. ಅಯ್ಯೋ ಮಾರಾಯ, ಮೊದಲು ಆಚಾರ ಇಲ್ಲಪ್ಪ, ಅವನ ಅಂದ, ಇವನು ಹಿಂಗೆ ಏನ್ ಮಾಡೋದು ಅಂತ ಹೇಳಿ, ಅಪ್ಪ ಹೆಂಗಾದ್ರೂ ಮಾಡಿ ಇನ್ನೊಂದು ಸತಿ ದೊಡ್ಡ ಸೊಸೆ ಹತ್ರ ಹೋಗ್ಬಿಟ್ಟು ಬಾಪ ಅಂತ ಕೇಳ್ಕೊಳ್ತಾರೆ. ಈ ದೊಡ್ಡ ಸೊಸೆ ಇದ್ರೆ ಅಂಬಿಕಾ ಇವ್ರೇನ್ ಮಾಡ್ತಾರಂದ್ರೆ, ಅವ್ರಿಗೆ ಪರಿಚಾರಕರು ಇರ್ತಾರಲ್ವಾ, ಅವ್ರನ್ನ ರೆಡಿ ಮಾಡ್ತಾರೆ, ಎಲ್ಲ ಒಡವೆಳ್ಳಿ ಇಟ್ಬಿಟ್ಟು. ಗೊತ್ತಾಗೋದಿಲ್ಲ ಅಂತ ವ್ಯಾಸರಿಗೆ, ಗೊತ್ತಾಗೋದಿಲ್ಲ ಅವ್ರೇನು ಇಷ್ಟು ಬುದ್ಧಿವಂತರು ವ್ಯಾಸರು. ಆಯ್ತು ಅಂತ ಪರಿಚಾರಿಕೆ ಅವರ ಮನೆಗೆ ಹೋದ್ಮೇಲೆ ಅವರು ಮರ್ಯಾದೆಯಿಂದ ಏನೇನು ಎಲ್ಲ ಕೊಡ್ಬೇಕಾದೆಲ್ಲ ಕೊಟ್ಟು ಸಂಪೂರ್ಣವಾಗಿ ಅದಾದ್ಮೇಲೆ ಇದನ್ಗೆ ಒಳ್ಳೆ ಮಗ ಹುಡ್ತಾನೆ, ಅವನೇ ವಿದುರ, ಧರ್ಮಾತ್ಮನು ಅಂತ ಹೇಳ್ತಾನೆ. ಆಯ್ತು. ಆಮೇಲೆ ಆ ವಿದುರ ಹುಟ್ಟಿದ ಮೇಲೆ ಅವನು ಕ್ಷತ್ರಿಯನಲ್ಲ ಅಲ್ವಾ, ಶೂದ್ರವನಿಯಲ್ಲಿ ಹುಟ್ಟಿರ್ತಕ್ಕಂಥ ಅನರ್ಹ ಅವನು ರಾಜ್ಯಭಾರ ಮಾಡಕ್ಕೆ. ಅದಕ್ಕೆ ಅವನು ಪ್ರಧಾನ ಮಂತ್ರಿ ಆಗಿದ್ದು, ಇವರೆಲ್ಲ ರಾಜರು ಆತರ. ಆಮೇಲೆ ಇವರೇನು ಧೃತರಾಷ್ಟ್ರ ಆಯ್ತಲ್ವ, ಕಣ್ಣು ಬರೋದಿಲ್ಲ, ಕಣ್ಣು ಇಲ್ಲದಲ್ವ. ಆಮೇಲೆ ಅವನಿಗೆ ಗಾಂಧಾರಿ ತಂದು ಮದುವೆ ಮಾಡ್ತಾರಲ್ವ. ಆಯಮ್ಮನು ಈಶ್ವರನ ಕುರಿತು ತಪಸ್ಸು ಮಾಡುವಾಗ 101 ಮಕ್ಕಳು ಆಗ್ಬೇಕು ಅಂತ. ಅಲ್ಲಿಗೆ 100 ದುರ್ಯೋಧನ, ಲಾಸ್ಟ್ ದುಶ್ಯಲ. ಎಷ್ಟಾಯ್ತು? 101. ಆಮೇಲೆ ಪಾಂಡುರಾಜ್ ಹುಡ್ತಾನೆ. ಯಾರಿಗೆ? ಅಂಬಾಲಿಕೆ. ಪಾಂಡುರಾಜಿಗೆ ಇಬ್ಬರು ಹೇಳಿರ್ತಾರೆ, ಕುಂತಿ ಮತ್ತು ಮಾದ್ರಿ. ಕುಂತಿ ಹೆಸರು ಗೊತ್ತು, ಯುಧಿಷ್ಠರ, ಭೀಮ, ಅರ್ಜುನ, ಹೌದಾ? ಮಾದ್ರಿ, ನಕುಲ, ಸಹದೇವ. ಇದು ಅವರು ವಂಶವೃಕ್ಷ ಅಲ್ವಾ. ಆಮೇಲೆ ಅದಾದ್ಮೇಲೆ ಕರ್ಣ ಬಿಟ್ಬಿಡಿ, ಅದು ಮದುವೆಗೆ ಮುಂಚೆನೆ ನಾನೊಂದು ಪ್ರವಚನ ಹೇಳುವಾಗ, ಒಂದು ವೇಳೆ ಕರ್ಣ ಕುಂತಿಗೆ ಮದುವೆ ಆದ್ಮೇಲೆ ಹುಟ್ಟಿದ್ರೆ ಮಹಾಭಾರತ ನಡೀತಾ ಇರ್ಲಿಲ್ಲ, ಅವನ ಭಗವದ್ಗೀತೆ ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಆ ದುರ್ಯೋಧನ ಯುದ್ಧ ಮಾಡ್ತಾ ಇರ್ಲಿಲ್ಲ. ಕರ್ಣ ಜಾಸ್ತಿ ಪರಾಕ್ರಮೆ, ಅದು ಸೂರ್ಯನಿಂದ ಹುಟ್ಟಿರ್ತಕ್ಕಂಥವನಲ್ವಾ, ಅದು ಬಿಟ್ಬಿಡಿ, ಅವನ ಲೆಕ್ಕ ಇಲ್ಲ, ಆ ಕಡೆ ಸೇರ್ಕೊಂಡ. ಇದಾದ್ಮೇಲೆ ಆಮೇಲೆ ಮಹಾಭಾರತ ಯುದ್ಧ ಆಗುತ್ತೆ. ಅವರು 101 ಇವರಿಗೆ ಕಷ್ಟಗಳಿತ್ತು. ಇವರೆಲ್ಲ
ಮೋಸದಿಂದ ಅವರ ರಾಜ್ಯವೆಲ್ಲ ಗೆದ್ಬಿಟ್ಟು ದ್ರೌಪದಿಗೆ ಎಲ್ಲ ಹಿಂಸೆ ಎಲ್ಲ ಕೊಟ್ಟು ಎಲ್ಲ ಅರಣ್ಯ ಕೆಲಸ ಎಲ್ಲ ಆದ್ಮೇಲೆ ಯುದ್ಧಕ್ಕೆ ಬಂದಾಗ ಈ ಭಗವದ್ಗೀತೆ ನಡೆದಿದೆ. ಹೌದಾ? ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆ ನಡೆಯುತ್ತೆ. ಈ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ, ಯಾರು? ಶ್ರೀಕೃಷ್ಣ ಪರಮಾತ್ಮ. ನಾನು ಅರ್ಜುನ ಮತ್ತು ವ್ಯಾಸ ನಾನೇ ಆಗಿದ್ದೀನಿ ಅಂತ. ಅದೇ ಯಾವುದು ಶ್ಲೋಕ? ಭಗವದ್ಗೀತೆ 10ನೇ ಅಧ್ಯಾಯ, ವಿಭೂತಿ ಯೋಗ. ವೃಷ್ಣಿನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸ ಕವೀನ ಮುಷನಾ ಕವಿಹಿ. ವೃಷ್ಣಿವಂಶೀಯರಲ್ಲಿ ನಿನ್ನ ಮಿತ್ರ ವಾಸುದೇವ ನಾನು, ವಾಸುದೇವ. ಆಮೇಲೆ ಪಾಂಡವರಲ್ಲಿ ಧನಂಜಯ ಅಂದ್ರೆ ನೀನು, ಅವನಿಗೆ ಹೇಳ್ತಾರೆ ಧನಂಜಯ. ಮುನಿಗಳಲ್ಲಿ ವೇದವ್ಯಾಸರು ಮತ್ತು ಕವಿಗಳಲ್ಲಿ ಶುಕ್ರಾಚಾರ್ಯ ಕವಿ ನಾನೇ ಆಗಿದ್ದೇನೆ. ಅಲ್ಲಿಗೆ ಏನಾಯಿತು? ಭಗವದ್ಗೀತೆಯಲ್ಲಿ ವ್ಯಾಸ ಮಹರ್ಷಿ ಕೃಷ್ಣಾಂಶದಿಂದ ಹುಟ್ಟಿದವರೇ, ಅರ್ಜುನ ಸಹ ಕೃಷ್ಣಾಂಶದಿಂದ ಹುಟ್ಟಿದವರೇ. 3 in 1 ಬರೆದಿರುವರು ವ್ಯಾಸ ಮಹರ್ಷಿ. ಮಹಾಭಾರತ ಇನ್ಕ್ಲೂಡಿಂಗ್ ಭಗವದ್ಗೀತೆ. ಹೇಳಿರುವರು ಕೃಷ್ಣ, ಕೇಳಿವರು ಅರ್ಜುನ. 3 in 1 ಕರೆಕ್ಟಾ? ಮೂರು ಅಂಶಗಳಲ್ಲೂ ಹುಟ್ಟಿದ್ದಾರೆ. ಆಮೇಲೆ ಈತೊಂದು ಎಲ್ಲಾ ಕಡೆಯನ್ನು ಈತನ ಹೆಸರು ಬರ್ತಾ ಇದೆ. ಇವಾಗ ವಿಷ್ಣು ಸಹಸ್ರನಾಮದಲ್ಲೂ ಬರ್ತಾ ಇದೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಿಯ ವಾಸಿಷ್ಠಾಯ ನಮೋ ನಮಃ. ಆಮೇಲೆ ನಮ್ಗೆ ಮುಂದೆ ಅದು ಬರ್ತಾ ಇದೆ. ಈ ದೃಷ್ಟಿಯಿಂದ ನಾವು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮನೇ ನಮಗೋಸ್ಕರ 3 in 1 ಅಲ್ಲಿ ಈ ಮಹಾಭಾರತ ಬರೆಸಿ, ಯಾರಿಂದ? ವ್ಯಾಸ ಮಹರ್ಷಿಯಿಂದ ಬರೆಸಿ, ಆಮೇಲೆ ಅವರು ವೇದಗಳು ವಿಂಗಡಣೆ ಮಾಡ್ತಿರೋದಕ್ಕೆ ವೇದವ್ಯಾಸರು ಅಂತ. ಮಹಾಭಾರತ ಅಂದ್ರೆ ಏನು? ಮಹಾಭಾರತ ಅಂದ್ರೆ ಭರತ ವಂಶಸ್ಥರ ಚರಿತ್ರೆ. ಭರತ ವಂಶಸ್ಥರ ಏನಂದ್ರು? ದುಷ್ಯಂತನ ಮಗ ಭರತ. ಹಿಂದೆ 15-26 ಜನ ಬರ್ತಾರೆ, ಅವ್ರದ್ದು ಬೇಡ ನಮಗೆ. ಭರತ ವಂಶೀಯರ ಚರಿತ್ರೆ ತಿಳಿಸುವುದೇ ಭಾರತ. ಅದಕ್ಕೆ ಮಹಾಭಾರತ ಅಂತ ಹೇಳ್ತಾರೆ. ಇದನ್ನ ಯಾರು ಬರ್ದಿದ್ದು? ವೇದವ್ಯಾಸರು. ಎಲ್ಲಿ ಬರ್ದಿದ್ದು? ಬದ್ರಿನಾಥ್ನಲ್ಲಿ ಬರ್ದಿದ್ದು. ಎಷ್ಟು ದಿವಸ ಬರ್ದರು? 3 ವರ್ಷಗಳು ಬರ್ದರು. ಬರ್ದಿದ್ದು ಯಾರು? ವಿನಾಯಕ ಸ್ವಾಮಿ. ವಿನಾಯಕ ಸ್ವಾಮಿ ಬರಿಬೇಕಂತ ಯಾರು ಹೇಳಿದ್ದು? ಬ್ರಹ್ಮನ್ ಕೇಳಿದ್ದು ಯಾರು? ವ್ಯಾಸರು. 3 ವರ್ಷ ಬರ್ದ್ರು. ಯಾವಾಗ ಬರ್ದ್ರು? ಮಹಾಭಾರತ ಎಲ್ಲ ಯುದ್ಧ ಆದ್ಮೇಲೆ ಇವರು ದಿವ್ಯಜ್ಞಾನದಲ್ಲಿ ಕೂತ್ಕೊಂಡು, ಅವರ ತಟದಲ್ಲಿ ಕೂತ್ಕೊಂಡು ಬರೆದ್ರು. ಎಷ್ಟು? 3 ವರ್ಷ ಬರೆದ್ರು. ಅದರಲ್ಲಿ ಎಷ್ಟು ಶ್ಲೋಕಗಳಿದೆ? ಸಂಸ್ಕೃತ ಭಾರತದಲ್ಲಿ 1,00,000 ಶ್ಲೋಕಗಳಿದೆ. ಅದರಲ್ಲಿ ಗೂಢಾರ್ಥ ಶ್ಲೋಕಗಳು 8,000 ಶ್ಲೋಕಗಳನ್ನು ಅದನ್ನು ಇಟ್ಟಿದ್ದಾರೆ. ಉದಾಹರಣೆಗೆ ವಿರಾಟ ಪರ್ವ ಓದಿದರೆ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಕೆಲವು ಆ ಶ್ಲೋಕಗಳು ಅದನ್ನು ಇಟ್ಟಿದ್ದಾರೆ. ಅದನ್ನು ಪಠನ ಮಾಡಿದ್ರೆ ಮಳೆ ಬರುತ್ತೆ. ವಿರಾಟ ಪರ್ವ ಹೋದ ತಕ್ಷಣ ಬರಲ್ಲ. ವಿರಾಟ ಪರ್ವದಲ್ಲಿ ಆ ಶ್ಲೋಕಗಳು, ಮಳೆ ಬರುವ ಶ್ಲೋಕಗಳು ಅದನ್ನು ಇಟ್ಟಿದ್ದಾರೆ. ಈ ತರ ವ್ಯಾಸರು 1,00,000 ಶ್ಲೋಕಗಳು ಮಹಾಭಾರತ ಬಂದು ಸಾಕಾಯ್ತು ಅಂತ. ಆಮೇಲೆ ಅವರು ಭಾಗವತವನ್ನು ಬರೆದಿದ್ದಾರೆ. 1ನೇ ತಾರೀಕಿಂದ ಅದು ಪ್ರಾರಂಭವಾಗಿದೆ. ಅಲ್ಲಿಗೆ ಎಷ್ಟು ಬರೆದ್ರು? ಮಹಾಭಾರತ, ಭಾಗವತ, ಅಷ್ಟಾದಶ ಪುರಾಣಗಳು. ಇಷ್ಟು ನಮಗೆ ಕೊಟ್ಟಿದ್ದಾರೆ. ಈ ದೇಶಕ್ಕೆ, ನಮ್ಮ ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ ಇಷ್ಟು ವಿಷಯಗಳನ್ನು ಅವರು ಕೊಟ್ಟಿದ್ದಾರೆ. ಅವರನ್ನು ವಿಶ್ವಗುರು ಎಂದು ಪರಿಗಣಿಸ್ತಾರೆ. ಈ ದಿವಸ ಅವರು ಹುಟ್ಟಿದ್ದರಿಂದ ವ್ಯಾಸ ಪೂರ್ಣಿಮಾ ಅಂತ ಕರೀತಾರೆ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಆತನೇ ಎಲ್ಲ ಜಗದ್ಗುರು. ಆತನಿಗೆ ಗುರು ಯಾತಕ್ಕೆ ಬೇಕು? ಗುರು ಪರಂಪರೆ. ಗುರುಗಳಿಂದ ನೀವು ಪಡೆದರೇನೆ ನಿಮ್ಗೆ ಮುಕ್ತಿ. ಗುರುವಿಂದ ಜ್ಞಾನ, ಜ್ಞಾನದಿಂದ ಭಕ್ತಿದಿಂದ ನಮಗೆ ಮುಕ್ತಿ ಸಿಗುತ್ತೆ. ಜ್ಞಾನ ಇಲ್ಲದ್ರೆ ಏನು ಸಿಗೋದಿಲ್ಲ. ಅದರಿಂದ ಅವರು ಸಂದೀಪನಿ ಮಹರ್ಷಿ ಹತ್ರ ಅವರು ವಿದ್ಯೆಯನ್ನು ಕಲಿತಿದ್ದಾರೆ. ಸಂದೀಪ ಇವರು ಗುರುಗಳು. ಅಲ್ಲಿ ಇವರು ಜಗದ್ಗುರು ಅಲ್ವಾ? ನಮ್ಮ ಶ್ರೀಕೃಷ್ಣ ಜಗದ್ಗುರು ಅಲ್ವಾ? ಇನ್ನು ಇವ್ರಿಗೆ ಯಾತಕ್ಕೆ ಗುರು? ಗುರುವೇ ಬೇಕೇ ಬೇಕು. ಗುರುಲೇನಿ ವಿದ್ಯೆ ಗುಡ್ಡು ವಿದ್ಯಾ ಮಗಂದು ನನಗೆ ಸ್ವಲ್ಪ ಕದ. ಸಂದೀಪಿನಿ ಮುನಿ ಹತ್ರ ಅವರು ಎಷ್ಟೋ ವರ್ಷಗಳು ಇದ್ದು ಅಲ್ಲಿ ಜ್ಞಾನವನ್ನು ಪಡೆದಿದ್ದಾರೆ. ಅಲ್ಲಿಗೆ ನೀವೆಷ್ಟೇ ಬುದ್ಧಿವಂತರಾದರೂ ನಿಮಗೂ ಒಬ್ಬರು ಗುರು ಬೇಕು. ಅದಕ್ಕೆ ಈ ದೇಶದಲ್ಲಿ ಗುರುವಿಗೆ ಆ ಉನ್ನತ ಸ್ಥಾನ ಕೊಟ್ಟು ಈ ದಿವಸ ಗುರು ಪೂರ್ಣಿಮೆ ಅಂತ ಇಡೀ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ವ್ಯಾಸ ಪೂರ್ಣಿಮೆ ಅನ್ನೋದು ಗುರು ಪೂರ್ಣಿಮೆ. ಈ ದೃಷ್ಟಿಯಿಂದ ನಾವು ಈ ದಿವಸ ಇಲ್ಲಿ ಸೇರಿ ಇವ್ರದ್ದು ಇವತ್ತು ಜನ್ಮದಿನ.
ನಮ್ಮ ಸಾವುಕಾರ ಇನ್ನೊಂದು ವಿಶೇಷ ನಿಮಗೆ ಹೇಳ್ತಾ ಇರೋದು, ವ್ಯಾಸರು ಹುಟ್ಟಿದ ದಿವಸ ಅಯ್ಯಪ್ಪ ಮಹಾತ್ಮ ಹುಟ್ಟಿದ್ದಾರೆ. ವ್ಯಾಸರು ಈವಾಗಲೂ ಬದುಕಿದ್ದಾರೆ. ಹಾಗೆ ಸಪ್ತ ಚಿರಂಜೀವಿಗಳಲ್ಲಿ ಇವರು ಸಪ್ತ ಚಿರಂಜೀವಿಗಳು ಯಾರ್ಯಾರು? ಅಶ್ವತ್ಥಾಮ ದ್ರೋಣಾಚಾರ್ಯ ಮಗ, ಬಲಿ ಚಕ್ರವರ್ತಿ ಅಥವಾ ಮಾತಾಡಕ್ಕೆ ತಗ್ಗುಬಿಟ್ಟು ವರ ಕೇಳಿದ, ವೇದವ್ಯಾಸ, ಹನುಮಂತ ಸ್ವಾಮಿ ನನ್ನ ಸ್ವಾಮಿ, ವಿಭೀಷಣ ಅದನ್ನು ಬರ್ತಾರೆ, ಕೃಪಾಚಾರ್ಯ ಈ ಪಾಂಡವರ ಪುರೋಹಿತರು, ಆಮೇಲೆ ಪರಶುರಾಮ. ಇಷ್ಟು ಜನರು ಚಿರಂಜೀವಿಗಳು ಈಗಲೂ ಇದ್ದಾರೆ. ಅವರಲ್ಲಿ ವೇದವ್ಯಾಸರು ಸಹ ಒಬ್ಬರು. ಅಲ್ಲಿಗೆ ಅವರು ದ್ವಾಪರ ಯುಗದಲ್ಲಿ ಇದ್ದರು, ಕೃತಿಯುಗದಲ್ಲಿ ಇದ್ದಾರೆ. ಇದ್ದು ನಾವು ಪಠಣ ಮಾಡ್ತಾ ಇರೋದಂತ ವೀಕ್ಷಣೆ ಮಾಡಿ ನೋಡ್ತಾರೆ ಎಷ್ಟು ಚೆನ್ನಾಗಿ ಇವರು ಓದ್ತಾ ಇದ್ದಾರೆ ಅಂತ. ಅವರು ನಮ್ಗೆ ಆಶೀರ್ವಾದ ಕೊಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ. ನರನಾರಾಯಣರು, ನರ ಅಂದ್ರೆ ವಿಷ್ಣು ಅವತಾರ, ನಾರಾಯಣ ಮತ್ತು ನರ ಅಂದ್ರೆ ನಮ್ಮ ಅರ್ಜುನ ಅಲ್ವಾ. ಇವರು ಪೂರ್ವದಲ್ಲಿ ಬದರಿಕಾಶ್ರಮದಲ್ಲಿ 1000 ವರ್ಷಗಳು ತಪಸ್ಸು ಮಾಡವರು. ಅದಕ್ಕೆ ಅವರ ನರನಾರಾಯಣ ಇಬ್ಬರು ಜೊತೆ ಅವರು. ಅದೊಂದು ಬಿಟ್ಬಿಡೋಣ, ಇಬ್ರು ನರನಾರಾಯಣರು ಅಂತ ಹೇಳ್ತಾರೆ. ಇದು ಇಷ್ಟ ಆಯ್ತು. ಆಮೇಲೆ ಇವತ್ತು ವಿಶೇಷತೆ ಏನೇನು ಇಷ್ಟು ವ್ಯಾಸರು ಯಾರಂದ್ರೆ ನಿಮ್ಗೆ ಗೊತ್ತಾಯ್ತಲ್ವಾ? ವ್ಯಾಸರು ಯಾರು ಅಂದ್ರೆ ನಿಮ್ಗೆ ಗೊತ್ತಾಯ್ತು ಮೊದಲನೇದಾಗಿ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಕೇವಲ ಶಿಕ್ಷಕನಲ್ಲ, ಅವನು ಜ್ಞಾನದಾತ, ಮಾರ್ಗದರ್ಶಕ, ಪ್ರೇರಕ ಹಾಗೂ ಆತ್ಮೋನ್ನತಿಯ ಪಥವನ್ನು ತೋರಿಸುವ ದಿವ್ಯ ಶಕ್ತಿ. ಗುರುವು ಶಿಷ್ಯನ ಜೀವನದಿಂದ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಹರಡುವ ಜ್ಞಾನ ಸೂರ್ಯ. ಆದ್ದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಗುರುವನ್ನು ಸಾಕ್ಷಾತ್ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ ಸ್ವರೂಪವೆಂದು ಪೂಜಿಸಲಾಗುತ್ತದೆ. ಉಪನಿಷತ್ತುಗಳು ಗುರು ಮಹಿಮೆಯನ್ನು ಅತ್ಯುನ್ನತ ಸ್ಥಾನದಲ್ಲಿ ಪ್ರತಿಪಾದಿಸುತ್ತವೆ. ತದ್ವಿಜ್ಞಾನಾರ್ಥಂ ಸ ಗುರುಮೇ ವಾಭಿಗಚ್ಚೇತ್ ಸಮಿತ್ಪಾಣಿ ಸ್ತೋತ್ರ್ಯಂ ಬ್ರಹ್ಮನಿಷ್ಠಂ. ಮುಂಡೋಪನಿಷತ್ತಿನಲ್ಲಿ ಪರಮ ಸತ್ಯದ ಜ್ಞಾನವನ್ನು ಪಡೆಯಲು ಶ್ರೋತಿಯನು ಬ್ರಹ್ಮನಿಷ್ಠನು ಆದ ಗುರುವನ್ನು ವಿನಯದಿಂದ ಆಶ್ರಯಿಸಬೇಕು. ವಿನಯದಿಂದ. ఇప్పుడు మన గురువులు ఉన్నారు కొందరు, ఏం గురు సాయంత్రం వస్తావా యావదో పార్టీ ఉందంట, అందరూ గురువులే. ఫోన్ చేసి సాయంత్రం మ్యాచ్ చేద్దాం గురువు అని, ఇదొక దరిద్రం. వాళ్ళు గురువులే. ಈ ಸುದ್ದಿವಾಕ್ಯವು ಭಾರತೀಯ ಗುರು ಶಿಷ್ಯ ಪರಂಪರೆಯ ಶ್ರೇಷ್ಠ ಆದರ್ಶವನ್ನು ಸಾರುತ್ತದೆ. ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿ ಸತ್ವದರ್ಶಿನಃ. ಭಗವದ್ಗೀತೆ 4ನೇ ಅಧ್ಯಾಯ 34ನೇ ಶ್ಲೋಕ. ವಿನಯ, ಸೇವಾಭಾವ ಮತ್ತು ಜಿಜ್ಞಾಸೆಯಿಂದ ಗುರುವನ್ನು ಆಶ್ರಯಿಸಿದಾಗ ತತ್ವದರ್ಶಿಗಳಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಬೋಧಿಸುತ್ತಾರೆ ಎಂಬುದು ಶ್ಲೋಕದ ಅರ್ಥ. ನಿಜವಾದ ಗುರು ಯಾರು? ಕೋ ಗುರುಹು ಎಂಬ ಪ್ರಶ್ನೆಗೆ ಆದಿಶಂಕರಾಚಾರ್ಯರು ಸುಂದರವಾದ ಉತ್ತರವನ್ನು ನೀಡುತ್ತಾರೆ. ಅಧಿಗತತ್ವ ಶಿಷ್ಯಹಿತಾಯ ಉದ್ಯತ ಸಪ್ತಂ. ಅಂದರೆ ಸ್ವತಃ ತತ್ವವನ್ನು ಅರಿತು ಸದಾ ಶಿಷ್ಯನ ಹಿತಕ್ಕಾಗಿ ಶ್ರಮಿಸುವನೇ ನಿಜವಾದ ಗುರು. ಶ್ರಮಿಸ್ತಾ ಇರಬೇಕು, ಅಯ್ಯೋ ಚೆನ್ನಾಗಿ ಮೇಲಕ್ಕೆ ಬರಬೇಕು ಅಂತ ಕಾಟಾಚಾರಕ್ಕೆ ಇರಬಾರ್ದು. ಶಂಕರಾಚಾರ್ಯ ಹೇಳಿರ್ತಕ್ಕಂಥದ್ದು. ತೈತೈರ ಉಪನಿಷತ್ತಿನ ಆಚಾರ್ಯ ದೇವೋಭವ ಎಂಬ ಮಹಾವಾಕ್ಯವು ಗುರುವಿಗೆ ದೇವರ ಸಮಾನ ಸ್ಥಾನವನ್ನು ನೀಡುತ್ತದೆ. ಕೇವಲ ಪಾಠ ಹೇಳುವನು ಗುರು ಅಲ್ಲ, ಜ್ಞಾನ, ಸಂಸ್ಕಾರ, ಮೌಲ್ಯಗಳು ಹಾಗೂ ಬದುಕಿನ ದಾರಿಯನ್ನು ತೋರಿಸುವವನೇ ನಿಜವಾದ ಗುರು. ದಾಸಶ್ರೇಷ್ಠ ಪುರಂದರದಾಸರು ಗುರುಭಕ್ತಿಯ ಮಹಾತತ್ವವನ್ನು ಈಗ ಸಾರುತ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕ್ತಿ. ಗುರು ಶಿಷ್ಯ ಪರಂಪರೆ ವೈಭವ. ವೇದೋಪನಿಷತ್ತುಗಳಂತಹ ಅಮೂಲ್ಯ ಜ್ಞಾನ ಸಂಪತ್ತು ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆಯ ಮೂಲಕವೇ ಸಂರಕ್ಷಿತವಾಗಿ ಇಂದಿಗೂ ಉಳಿದು ಬಂದಿವೆ. ವಿದ್ಯೆಯನ್ನು ಅರಸುವ ಶಿಷ್ಯನು ಗುರುಕುಲಕ್ಕೆ ತೆರಳಿ ಸೇವೆ, ಶ್ರದ್ಧೆ ಹಾಗೂ ಸಾಧನೆಯ ಮೂಲಕ ವಿದ್ಯೆಯನ್ನು ಸಂಪಾದಿಸಿ ಸಮಾಜಕ್ಕೆ ಹಂಚುತ್ತಿದ್ದ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಎಂಬ ನುಡಿ ಜೀವನದ ಮಹತ್ವ ಸತ್ವವನ್ನು ತಿಳಿಸುತ್ತದೆ. ಗುರುವಿನ ಮಾರ್ಗದರ್ಶನವಿಲ್ಲದೆ
ಗುರಿಯನ್ನು ತಲುಪುವುದು ಕಷ್ಟ. ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ನಿರ್ವಹಣೆಯಲ್ಲಿ ಸಮರ್ಥ ರಾಮದಾಸರು ಮತ್ತು ದಾದಾಜಿ ಕೊಂಡದೇವರ ಮಾರ್ಗದರ್ಶನ ಮಹತ್ತರ ಪಾತ್ರ ವಹಿಸಿತು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ವಿದ್ಯಾರಣ್ಯ ಮಾರ್ಗದರ್ಶನ ಹಕ್ಕುಭುಕ್ತರಿಗೆ ಶಕ್ತಿ ನೀಡಿತು. ಶ್ರೀರಾಮ, ಶ್ರೀಕೃಷ್ಣ, ಸುಧಾಮ ಮುಂತಾದ ಮಹನೀಯರು ಗುರುವಿನ ಆಶ್ರಯದಲ್ಲಿಯೇ ವಿದ್ಯೆ ಹಾಗೂ ಸಂಸ್ಕಾರವನ್ನು ಪಡೆದರು. ಶ್ರೇಷ್ಠ ಗುರು ವೇದವ್ಯಾಸರು. ಆಷಾಢ ಶುಕ್ಲ ಪೂರ್ಣಿಮೆಯಂದು ಮಹರ್ಷಿ ಪರಾಶರ ಮತ್ತು ಸತ್ಯವತಿಯ ಪುತ್ರರಾಗಿ ವೇದವ್ಯಾಸರು ಅವತರಿಸಿದರು. ಹಾಗಾಗಿ ಈ ದಿವಸವನ್ನು ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಅಪಾರ ಜ್ಞಾನ ರಾಶಿಯಾದ ವೇದಗಳನ್ನು ಋಗ್, ಯಜುರ್, ಸಾಮ ಹಾಗೂ ಅಥರ್ವ ಎಂಬ 4 ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರಾದ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತರೇಗೌಡ ಸಂರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿದರು. ಮಹಾಭಾರತ, ಬ್ರಹ್ಮಸೂತ್ರಗಳು ಹಾಗೂ ಅಷ್ಟಾದಶ ಪುರಾಣಗಳ ಮೂಲಕ ಭಾರತೀಯ ಜ್ಞಾನ ಸಂಪತ್ತನ್ನು ಶಾಶ್ವತಗೊಳಿಸಿದ ಮಹಾನ್ ಋಷಿಗಳಲ್ಲಿ ವೇದವ್ಯಾಸರು ಅಗ್ರಗಣ್ಯರು. ಈ ದಿನವನ್ನು ಬೌದ್ಧರು ಗೌತಮ ಬುದ್ಧರನ್ನು ಸ್ಮರಿಸುವ ದಿನವಾಗಿಯೂ ಆಚರಿಸುತ್ತಾರೆ. ಯೋಗ ಸಂಪ್ರದಾಯದಲ್ಲಿ ಶಿವನು ಸಪ್ತರ್ಷಿಗಳಿಗೆ ಯೋಗ ವಿದ್ಯೆಯನ್ನು ಉಪದೇಶಿಸಿದ ನೀವೆಂದು ನಂಬಲಾಗುತ್ತದೆ. ಆದ್ದರಿಂದ ಶಿವನನ್ನು ಆದಿಗುರು ಎಂದು ಆರಾಧಿಸಲಾಗುತ್ತದೆ. ಗುರು ಪದದ ಅರ್ಥ: ಗುಕಾರೋ ಅಂಧಕಾರಸ್ತು ಋಕಾರಸ್ಥ ನಿವಾರಕ, ಅಂಧಕಾರ ನಿರೋಧತ್ವಾತ್ ಗುರುರಿತ್ಯ ವಿಧೀಯತೆ. ಗು ಎಂದರೆ ಅಜ್ಞಾನ, ರೂಪದ ಅಂಧಕಾರ, ರು ಎಂದರೆ ಅದನ್ನು ನಿವಾರಿಸುವನು. ಆದ್ದರಿಂದ ಅಜ್ಞಾನವನ್ನು ನಿವಾರಿಸಿ ಜ್ಞಾನದ ಬೆಳಕನ್ನು ನೀಡುವನೇ ಗುರು. ಆದಿಶಂಕರಾಚಾರ್ಯರ ಕೃಪೆಯಿಂದ ಗಿರಿ ಎಂಬ ಶಿಷ್ಯನು ತೋಟಕಾಚಾರ್ಯನಾಗಿ ಪ್ರಸಿದ್ಧನಾದ ಕಥೆ ಗುರುಕಾರುಣ್ಯದ ಅಪೂರ್ವ ಮೌಲ್ಯವನ್ನು ಸಾರುತ್ತದೆ. ತಾಯಿ ಮೊದಲ ಗುರು. ಗುರು ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ. ತಾಯಿ, ತಂದೆ, ಪ್ರಕೃತಿ, ಸಮಾಜ ಮತ್ತು ಅನುಭವಗಳು ನಮ್ಮ ಗುರುಗಳೇ. ಮನೆಯೇ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರು ಎಂಬ ನಾಣ್ಣುಡಿ ಇದನ್ನೇ ಪ್ರತಿಪಾದಿಸುತ್ತದೆ. ತಾಯಿ ಮಗುವಿಗೆ ಜನ್ಮ ನೀಡುವುದಷ್ಟೇ ಅಲ್ಲ, ಸಂಸ್ಕಾರ, ಪ್ರೀತಿ, ಮೌಲ್ಯಗಳು ಹಾಗೂ ಜೀವನದ ಮೊದಲ ಪಾಠವನ್ನು ಕಲಿಸುತ್ತಾಳೆ. ಆಚಾರ್ಯ ಪಾದಮಾತತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸುಬ್ರಹ್ಮಚಾರಿದ್ಯ, ಪಾದಂ ಕಾಲಕ್ರಮೇಣ ಚ. ಈ ಶ್ಲೋಕದ ಪ್ರಕಾರ ವಿದ್ಯಾರ್ಥಿಯು ವಿದ್ಯೆಯ ಒಂದು ಭಾಗವನ್ನು ಗುರುಗಳಿಂದ, ಒಂದು ಭಾಗವನ್ನು ತನ್ನ ಸ್ವಂತ ಬುದ್ಧಿಯಿಂದ, ಮತ್ತೊಂದು ಭಾಗವನ್ನು ಸಹಪಾಠಿಗಳಿಂದ ಹಾಗೂ ಉಳಿದ ಭಾಗವನ್ನು ಅನುಭವದಿಂದ ಪಡೆಯುತ್ತಾನೆ. ನಾವು ಇವಾಗ ಶ್ಲೋಕಗಳು ಓದ್ತೀವಿ. ಓದೋದ್ರಿಂದ ಎಷ್ಟು ಬರುತ್ತೆ? 4 ಆನೆ. ಇದೆಲ್ಲ ಕೂಡ್ಕೊಂಡ್ರೆ ₹1 ಲೆಕ್ಕ. ಆಧುನಿಕ ಯುಗದಲ್ಲಿ ಗುರುಗಳ ಅಗತ್ಯತೆ. ಇಂದು ಮಾಹಿತಿ ಅಪಾರವಾಗಿದೆ. ಅಂತರ್ಜಾಲ ಮತ್ತು ಕೃತಕ ಬುದ್ಧಿಮತ್ತೆಯ ಮೂಲಕ ಕ್ಷಣಾರ್ಧದಲ್ಲಿ ಸಾವಿರಾರು ಮಾಹಿತಿಗಳು ದೊರೆಯುತ್ತವೆ. ಆದರೆ ಮಾಹಿತಿ ಮಾತ್ರ ಜೀವನವನ್ನು ರೂಪಿಸುವುದಿಲ್ಲ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಒಳಿತು, ಯಾವುದು ಕೆಡುಕು ಎಂಬ ವಿವೇಕವನ್ನು ಬೆಳೆಸುವವರು ಗುರುಗಳು. ಮಾಹಿತಿಯನ್ನು ಜ್ಞಾನವನ್ನಾಗಿ, ಜ್ಞಾನವನ್ನು ಪ್ರಜ್ಞೆಯನ್ನಾಗಿ ಹಾಗೂ ಪ್ರಜ್ಞೆಯನ್ನು ಸದಾಚಾರವನ್ನಾಗಿ ರೂಪಿಸುವ ಶಕ್ತಿ ಗುರುಗಳಲ್ಲಿದೆ. ಆದ್ದರಿಂದ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಗುರುಗಳ ಸ್ಥಾನವನ್ನು ಯಾವುದೇ ತುಂಬಲಾರದು. ಯಂತ್ರಗಳು ಮಾಹಿತಿಯನ್ನು ನೀಡಬಹುದು, ಆದರೆ ವ್ಯಕ್ತಿತ್ವ, ಸಂಸ್ಕಾರ, ಮಾನವೀಯತೆ ಮತ್ತು ಜೀವನ ಮೌಲ್ಯಗಳನ್ನು ರೂಪಿಸುವುದು ಗುರು ಮಾತ್ರ. ಗುರುಪೂರ್ಣಿಮಾ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಬದುಕಿಗೆ ಬೆಳಕು ನೀಡಿದ ಎಲ್ಲ ಗುರುಗಳ ಬಗ್ಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಪವಿತ್ರ ದಿನ. ಮಹರ್ಷಿ ವೇದವ್ಯಾಸರಿಂದ ಹಿಡಿದು ನಮ್ಮ ತಾಯಿ, ತಂದೆ, ಶಾಲೆಯ ಶಿಕ್ಷಕರು, ಆಚಾರ್ಯರು, ಆಧ್ಯಾತ್ಮಿಕ ಗುರುಗಳು ಹಾಗೂ ಬದುಕಿಗೆ ದಾರಿದೀಪವಾದ ಪ್ರತಿಯೊಬ್ಬರನ್ನು ಈ ದಿನ ಭಕ್ತಿಯಿಂದ ಸ್ಮರಿಸೋಣ. ಗುರುಗಳ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗಲೇ ಗುರುಪೂರ್ಣಿಮೆಯ ಆಚರಣೆ ಸಾರ್ಥಕವಾಗುತ್ತದೆ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಮಹಾಮಂತ್ರದ ಭಾವನೆಯೊಂದಿಗೆ ಜಗದ್ಗುರು ವ್ಯಾಸ ಭಗವಾನ್ ಗುರು ಪರಂಪರೆ ಹಾಗೂ ನಮ್ಮ ಜೀವನದ ಎಲ್ಲ ಗುರುಗಳಿಗೆ ಶಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುವ. ಇಷ್ಟು ನಾವು ವ್ಯಾಸ ಮಹರ್ಷಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿವಸ ನಾವು ಇಲ್ಲಿ 6 ಅಧ್ಯಾಯಗಳು ನಾವು ಪಠಣ ಮಾಡಿ ಮತ್ತು ಗುರುಪೂರ್ಣಿಮೆ ಬಗ್ಗೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ಗುರುಪೂರ್ಣಿಮೆ ಬಗ್ಗೆ ಹೇಳಬೇಕೆಂದು ಬೆಳಗ್ಗೆ ನಮ್ಮ ಸ್ವಾಮಿಗಳೇ ನಾನು ಹೇಳಬೇಕಂದ್ರೆ
ಯಾಕೋ ಬೆಳಗ್ಗೆ ರಾತ್ರಿ ಇವ್ರು ಏನಾದ್ರು ಲೇಟ್ ಆಗಿ ಬಂದಿರ್ಬೋದು ಅಂತ ನಾನೇ ತಯಾರಾಗ್ತೀನಿ ನಾನು ಹೇಳಿದ್ದೆ. ಅದೇ ದಿವ್ಯ ಜ್ಞಾನ ಅಂತ ಹೇಳಿ ನೋಡಿ, ಅವರಿಗೆ ತೊಂದರೆ ಆಗಿ ನನಗೆ ಗೊತ್ತಿಲ್ಲ, ಅವ್ರು ತಯಾರಾಗ್ತೀವಿ ಅಂತ ಅವರು ಅಂದ್ಕೊಂಡಿಲ್ಲ, ಅವ್ರ ಬದಲು ನಾವು ತಯಾರಾಗಿ ಇದೆಲ್ಲ ಆತನಿಗೆ ಇಚ್ಛೆ. ನಾವೆಲ್ಲ ಬಂದು ಇಲ್ಲೆಲ್ಲ ಭಗವದ್ಗೀತೆ ಓದ್ಕೊಳ್ಳೋದು ಅಂತಂದ್ರೆ ಏನು ಇಲ್ಲ, ಆತನೇ ನಮ್ಮನ್ನೆಲ್ಲ ಕರೆಸಿ ನಮ್ಮ ಹತ್ರ ಹೇಳ್ಸ್ತಾ ಇದ್ದಾನೆ ಅಂದ್ರೆ ನಾವು ಉದ್ಧಾರ ಆಗ್ತೀವಿ. ಇಲ್ಲ ನಾವ ಮಾಡ್ಬಿಡ್ತೀವಿ ಅಂತ ಓಟ್ ಹೋಗ್ತೀವಿ. ಈ 4 ವಿಷಯಗಳು ನಿಮಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ವಂದಿಸಿ ನನ್ನ ಪ್ರವಚನವನ್ನು ಮುಗಿಸುತ್ತೇನೆ.